ದಯಮಾಡಿ ಸಮಸ್ತ ಸಾರಿಗೆ ನೌಕರರು ಸಹ ಸಾರಿಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ಸಾರಿಗೆ ಟಿವಿಯನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಹೆಚ್ಚೆಚ್ಚಿಗೆ ಅದಕ್ಕೆ ಸಬ್ಸ್ಕ್ರೈಬರ್ಸ್ ಆಗಿ ಮತ್ತು ನೋಡಿ ಶೇರ್ ಮಾಡಿ. ಯಾಕೆಂದರೆ ನಿಮಗೆ ಬೇರೆ ಕಡೆ ಸಿಕ್ಕದೇ ಇರೋ ಇನ್ಫಾರ್ಮೇಷನ್ಗಳು ಸಿಗುತ್ತೆ, ಒಂದು ಇನ್ಸೈಟ್ ಸಿಗುತ್ತೆ ನಿಮಗೆ. ದಯಮಾಡಿ ಸಾರಿಗೆ ಚಾನಲ್ನ ವೀಕ್ಷಣೆ ಮಾಡಿ. KSRTC ಅಥವಾ 4 ನಿಗಮಗಳ ನೌಕರರು ಕಾನೂನು ಪ್ರಕಾರ ನೋಟಿಸ್ ಕೊಡ್ತೀವಿ, ನೀವು ಹೇಳಿದಾಗ ಎಸ್ಮಾ ಜಾರಿ ಮಾಡ್ತೀವಿ ಅಂತಾರೆ, ಕನ್ಸಿಲೇಷನ್ ರೈಸ್ ಮಾಡ್ತಾರೆ ಅವರೇ. ಆಮೇಲೆ ಯಾರನ್ನೋ ಹಿಡಿತಾರೆ ಸರ್ಕಾರದವ್ರನ್ನೇ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿಸ್ತಾರೆ, ಅಲ್ಲಿಂದ ಆದೇಶ ಕೊಡ್ತಾರೆ. ಅಂದರೆ ನಮಗೆ ಕೈಗೆ ಕಾಲಿಗೆ ಸರಪಳಿ ಹಾಕಿ ಬಾಯಿಗೂ ಒಂದು ಬಟ್ಟೆ ಕಟ್ಟಿಬಿಡ್ತಾರೆ. ಆದರೆ ಖಾಸಗಿ ಬಸ್ಸು ಅಂದರೆ EV ಬಸ್ಸುಗಳು, ನಮ್ಮ ಡಿಪೋಗಳನ್ನೇ ಹಲವಾರು ಡಿಪೋಗಳು ಬಿಟ್ಟುಕೊಟ್ಟಿದ್ದೀವಿ. ಉದಾಹರಣೆಗೆ 16ನೇ ಡಿಪೋ ಇರ್ಬೋದು, 22 ಇರ್ಬೋದು, ಜಯನಗರ್ ಇರ್ಬೋದು. ಅಲ್ಲಿ ಹಲವಾರು ಬಾರಿ ಸ್ಟ್ರೈಕ್ ಆಗಿದೆ, ಇವತ್ತು ಕೂಡ ಆಗಿದೆ. 16ನೇ ಡಿಪೋನಲ್ಲಿ ಇವತ್ತು ಸ್ಟ್ರೈಕ್ ಆಗಿದೆ. 22ನೇ ಡಿಪೋಲ್ಲಿ ಆಗ್ತಾಯಿದೆ ಇನ್ನೂ. ಈ ಹೊತ್ತಿನಲ್ಲಿ ಕೂಡ ಸುಮಾರು 6 ಗಂಟೆ ಈಗಲೂ ಸ್ಟ್ರೈಕ್ ಆಗ್ತಿದೆ ಇಲ್ಲಿ. ಅದನ್ನು ಎಸ್ಮಾ ತಂದು ಅವ್ರೇನು ಬೇಯಿಸೋಕ್ಕಾಗೋದಿಲ್ಲ. ಒಂದು ಎರಡನೇದೇನು, ಆ ಒಂದು ಚಾಲಕರ ಮೇಲೆ ನಮ್ಮ ಸಾರಿಗೆ ನಿಗಮದ ಅಧಿಕಾರ ವರ್ಗಕ್ಕೆ ಯಾವುದೇ ಒಂದು ಅಧಿಕಾರವೂ ಇಲ್ಲ. ನಮ್ಮ ರೂಲ್ಸು, ನೀತಿ ನಿಯಮಗಳು, CND ರೆಗ್ಯುಲೇಷನ್ಸ್ ಯಾವುದೂ ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಒಂಥರ ಅನ್ಆರ್ಗನೈಸ್ ಸೆಕ್ಟರ್ ಇದ್ದಂಗೆ ಅದು. ಹೀಗಾಗಿ ಏನಾಗಿದೆ, ಯಾರಿಗೂ ಕಂಟ್ರೋಲ್ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ನಾನು ನೋಡ್ತಾ ಇರೋದು, ಇವಾಗ ಉದಾಹರಣೆಗೆ ಇವತ್ತು 16ನೇ ಡಿಪೋ ಸ್ಟ್ರೈಕ್ ಆಗಿದೆ. BMTC ಮ್ಯಾನೇಜ್ಮೆಂಟ್ನವರು ಇದಾಗಿಸಬೇಕಾಗಿತ್ತು ತಕ್ಷಣ. ಮತ್ತು ಇದೇ ಫಸ್ಟ್ ಡೇ ಅಲ್ಲ, ಹಲವಾರು ಬಾರಿ ತಾನು ನೋಡಿದಂಗೆ EV ಬಸ್ ಡ್ರೈವರ್ಗಳು ಸ್ಟ್ರೈಕ್ಗಳು ಮಾಡಿದ್ದಾರೆ, ಅಷ್ಟೇ ಸಂಬಳ ಕೊಡೋದು ಅಂತ ಮಾಡಿದ್ದಾರೆ. ಬೇಕಾದಷ್ಟು ಹಲವಾರು ಸಮಸ್ಯೆಗಳಿದೆ. BMTC ಮ್ಯಾನೇಜ್ಮೆಂಟು ನಮಗೂ ಇವ್ರಿಗೂ ಸಂಬಂಧವಿಲ್ಲ ಅಂತ ಇರೋಕ್ಕಾಗಲ್ಲ. ಯು ಕಾಂಟ್ ಡೂ ದ್ಯಾಟ್. ಆ ಶಿಶುನ ನೀವು ಬೆಳೆಸ್ತಾ ಇದ್ದೀರಾ, ಹೆತ್ತಿರೋರು ಬೇರೆಯವರು, ಬೆಳೆಸೋರು ನೀವು. ದುಡ್ಡು ಕೊಟ್ಟು ಕಿಲೋಮೀಟ್ರ್ ಮೇಲೆ ತಗೊಳ್ತೀರ. ಯಾತಕ್ಕೋಸ್ಕರ? ಬೆಂಗಳೂರು ನಗರದ ಪ್ರಯಾಣಿಕರಿಗೆ ಪ್ರಯಾಣ ಸೌಕರ್ಯ ಒದಗಿಸೋಕ್ಕೆ. ಅದು ಸ್ಟ್ರೈಕ್ ಆದಾಗ ಯಾತಕ್ಕಾಗಿದೆ ಅಂತ ಆ ರೂಟ್ಸ್ ಯಾಕೆ ನೀವು ಹೋಗಿಲ್ಲ? ಇವತ್ತು ಒಂದು ದಿವಸ ಅಲ್ಲ ಆಗ್ತಿರೋದು, ಎಷ್ಟೋ ಸಲ ಆಗಿದೆ. ಅದರ ಒಂದು ಸಮಗ್ರವಾದ ನೀತಿ ಅದು ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಒಂದು ಬಾಡಿಗೆ ಆಧಾರ ಮೇಲೆ ತಗೊಳ್ಳೋದೇ ಸರಿಯಲ್ಲ. ಏಕೆಂದರೆ ಹಲವಾರು ಅನಾಹುತಗಳು ಆಗುತ್ತೆ. ಇದು ಒಂದು ಸೈಡು. ಇನ್ನೊಂದು ಸೈಡು ಪಾಪ ಆ ಡ್ರೈವರ್ಗಳನ್ನ ಕೇಳೋರು ಯಾರು? ಇವತ್ತೇನೋ ಒಂದು ಸಂಬಳ ಕೊಡೋಲ್ಲ ಸರಿಯಾಗಿ, ಬೋನಸ್ ಕೊಟ್ಟಿಲ್ಲ, ಮತ್ತು ಅವರಿಗೆ PF ದುಡ್ಡು ಸರಿಯಾಗಿ ಕಟ್ಟಲ್ವಂತೆ. ಯಾವುದು ಭವಿಷ್ಯನಿಧಿ ಅಂತ ಇದೆಯೋ, ನಮ್ಮ ಭವಿಷ್ಯವನ್ನು ಇನ್ಶೂರ್ ಮಾಡಲಿಕ್ಕೆ ಆ ದುಡ್ಡು ಅವನ ಮಾಲೀಕ ಕಟ್ಟೋದಿಲ್ಲ. ನೀನು ಪ್ರಿನ್ಸಿಪಲ್ ಎಂಪ್ಲಾಯರಾಗಿ ನಿನಗೇನು ಜವಾಬ್ದಾರಿ ಇಲ್ವಾ? ಆ ಬಸ್ ಹೈರ್ ತಗೊಂಡಿದ್ದ ಕಾಂಟ್ರಾಕ್ಟ್ಗೆ. ಇನ್ನು ಅವ್ರಿಗೂ ಪ್ರೆಷರ್ ಆಗಬೇಕು, ಎಷ್ಟು ಟ್ರಿಪ್ ಮುಗಿಸ್ಬೇಕು ಹೇಳೋರು ಕೇಳೋರು ಯಾರೂ ಇಲ್ಲ. ದೇ ಆರ್ ನಾಟ್ ಆರ್ಗನೈಸ್ಡ್. ಅವ್ರ ಸಮಸ್ಯೆಗಳನ್ನ ಕೇಳೋರು ಯಾರು? ಸೊ ಇವತ್ತೇನಾಗಿದೆ, ಆ್ಯಕ್ಚುಲಿ ನೀವು ರೇಸ್ ಮಾಡಿದ ಭಾಳ ಒಳ್ಳೆಯ ಪ್ರಶ್ನೆ. ಇವತ್ತು ನಮ್ಮ ಲೀಡರ್ಗಳು ಹೋಗಿದ್ದಾರೆ, ರಜನಿಕಾಂತ್ ಅವರೆಲ್ಲ ಹೋಗಿದ್ದಾರೆ, ನಮ್ಮ ಸ್ಟೇಟ್ ಲೀಡರ್ಸು, ನ್ಯಾಷನಲ್ ಲೀಡರು ರಜನಿಕಾಂತ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಹೋಗಿ ಏನಪ್ಪ ಅಂತ ವಿಚಾರಿಸ್ತಾ ಇದ್ದಾರೆ. ಪೊಲೀಸವ್ರು ಬಂದ್ಬಿಟ್ರು, ತಗೊಳ್ಳಿಪ್ಪ ಬಂದು ಸ್ವಲ್ಪ ನಮ್ಮವ್ರಿಗೂ ಮಾತುಕತೆ ಆಗಿದೆ, ತಗೊಳ್ಳಿ ರಜನಿಕಾಂತ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇವನು ರಜನಿಕಾಂತ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗಿದ್ದಾರೆ. ಇಲ್ಲಿ ಪ್ರಶ್ನೆಗಳೇನು? ಒಂದು ಆ ಡ್ರೈವರ್ಗಳ ಪ್ರಶ್ನೆ ಬಗೆಹರಿಸೋರು ಯಾರು? BMTC ಮ್ಯಾನೇಜ್ಮೆಂಟ್ ಆರಾಮಾಗಿ ನಿದ್ದೆ ಮಾಡುತ್ತೆ. ಹೆಂಗೂ ನಾವು ಹೈರ್ ಮಾಡ್ಕೊಂಡಿದ್ದೀವಲ್ಲ. ಇನ್ನು ಓನರ್ಗಳೇನಾಗುತ್ತೆ, ಉದಾಹರಣೆ ಆ್ಯಕ್ಸಿಡೆಂಟ್ಗಳಾಗುತ್ತೆ, ಬಸ್ ಬಿಡಿಸ್ಕೊಂಡು ಹೋಗ್ತಾರೆ, ಆ ಡ್ರೈವರ್ನ ಬಿಡಿಸೋದಿಲ್ಲ ಅವರು. ಇದು ಬಂಡವಾಳಗಾರ ಲಕ್ಷಣ. ಇದು ಅವನ ಬಂಡವಾಳದ ರಕ್ಷಣೆ ಆಗಬೇಕು. ಆ ಬಂಡವಾಳ ಮಾಡಿಕೊಟ್ರೆ ವರ್ಕರ್ ತಗೊಳ್ಳೋ ಶೈಲಿ. ನಾನೇ ಹಿಂದೆ ಹಲವಾರು ಬಾರಿ ಪೊಲೀಸ್ ಸ್ಟೇಷನ್ಗಳು ಹೋದಾಗ ನಾನು ನೋಡೋವೆ, ಲಾರಿಗಳ ಆಕ್ಸಿಡೆಂಟ್ ಆದರೆ ಲಾರಿ ಬಿಡಿಸ್ಕೊಂಡು ಹೋಗೋರು ದುಡ್ಡು ಕೊಟ್ಟು ಪೊಲೀಸರು ಲಂಚ ಕೊಟ್ಟು
ಆ ಡ್ರೈವರ್ನ ಕ್ಯಾರಿ ಅಂತ ಕೇಳ್ತಿರಲಿಲ್ಲ. ಇವತ್ತು ನೂರಾರು ಸಮಸ್ಯೆಗಳು ಅವ್ರಿಗೂ ಇದೆ. ಅದು ಅದಕ್ಕೆ ಯಾವ ವೇದಿಕೆ ಇದೆ? BTS ಮ್ಯಾನೇಜ್ಮೆಂಟು ಟಚ್ ಮಿ ನಾಟ್, ಅವ್ರಿಗೆ ಅಸ್ಪೃಶ್ಯರು. ಇನ್ನು ಆ ಓನರ್ಗಳಿಗೆ ದುಡ್ಡು ಬಂದರೆ ಸಾಕು. ಹೀಗಾಗಿ ಇವತ್ತು ನಾನು ಸಾರಿಗೆ ಸಚಿವರನ್ನು ಕೇಳೋದು, ಸ್ವಾಮಿ ನಿಮ್ಮ ಪಾಲಿಸಿ ಇವತ್ತು ಲಾಪ್ ಸೈಡೆಡ್ ಆಗಿದೆ, ಇನ್ವರ್ಟ್ ಆಗಿಬಿಟ್ಟಿದೆ ಅದು. ಅವರು ಸಾವಿರಾರು ಜನ ಇದ್ದಾರೆ, ಅವ್ರ ಹಣೆ ಬರ ಏನು? ಇನ್ನೂ ಹೆಚ್ಚೆಚ್ಚಿಗೆ EV ಬಸ್ಗಳು ಬರ್ತವೆ ಅಂತ ಹೇಳ್ತಾರೆ ಎಲ್ಲ ಖಾಸಗಿ ಡ್ರೈವರ್ಗಳು. ಇನ್ಫ್ಯಾಕ್ಟ್ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ನೀವು ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಅವರ ರಿಕ್ರೂಟ್ಮೆಂಟ್ ಸ್ಟ್ಯಾಂಡರ್ಡ್ಗಳೇನಿರುತ್ತೆ ನಮಗೆ ಗೊತ್ತಿಲ್ಲ, ನಮ್ಮ ಸ್ಟ್ಯಾಂಡರ್ಡ್ ಅವರಲ್ಲಿ ಖಂಡಿತ ಇರೋದಿಲ್ಲ. ಅದರಿಂದ ಇವತ್ತು ಪೊಲೀಸ್ ಇಂಟರ್ವ್ಯೂನ್ ಆಗಿದೆ. ನಮ್ಮ ಡಿಪೋಗೆ ಪೊಲೀಸವ್ರು ಕರೆಸೋರು ಯಾರು? ಇವಾಗ ರಜನಿಕಾಂತ್ ಅರೆಸ್ಟ್ ಮಾಡ್ಕೊಂಡು ಹೋದರು. ನಾಳೆ ಇದಲ್ಲ ಸ್ಟೇಟ್ ಲೆವೆಲ್ ಸ್ಟ್ರೈಕ್ಗಳಾದ ಹೀಗಾದರೆ ಹಿಂದೆ ಆಗಿದೆ. ನಾನು ಈ ಪೊಲೀಸ್ನವ್ರು ಕೇಳೋದು ಅಷ್ಟೇ, ಒಂದು ನೀವು ಕಾಕಿ ನಾವು ಕಾಕಿ, ಯಾಕಪ್ಪ ನಿಮ್ಮ ದರ್ಪ ತೋರಿಸ್ತೀರ ನಮ್ಮ ಮೇಲೆ? ಎರಡನೇದು, ಅದೇ ನಾವು ಸ್ಟ್ರೈಕ್ ಮಾಡ್ತೀವಿ, ನೀವು ನಮ್ಮ ಬಸ್ ನಡೆಸ್ತೀರಾ? ಇಸ್ ಇಟ್ ಪಾಸಿಬಲ್? ಈ ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಬೇಡ. ಪೊಲೀಸವ್ರನ್ನ ಯಾಕೆ ಕರೆಸ್ತಾರೆ? ಅವನು ಬರ್ತಾನೆ ಡಿಪೋ ಒಳಗೆ, ನಮ್ಮ ಸೆಕ್ರೆಟರಿನ ಕೇಳ್ತಾನೆ, ನೀನು ಹೆಂಗೆ ಬಂದೆ ಇಲ್ಲಿ, ನೀನು ಯಾವನು, ಹೊರಗಡೆ ಹೋಗು ಅಂತಾರೆ. ನನ್ನ ಮನೆಗೆ ನೀನು ಒಂದು ನನ್ನೇ ಹೊರಗಡೆ ಕಳಿಸ್ತೀಯಲ್ಲ, ನೀನು ಕರೆಸಿದ್ರಾ? ಅಥವಾ ಯಾವತ್ತಾರ ಪ್ರೈವೇಟ್ ಬಸ್ ಡ್ರೈವರ್ಗಳ ಸಮಸ್ಯೆ ಏನು ಅಂತ ನೀನು ಪೊಲೀಸನ್ನು ಕೇಳಿದ್ದೇನೆಯಾ? ಇದರಲ್ಲಿ ನನಗೊಂದು ಅನುಮಾನ, ನಿಮ್ಮ ವೀಕ್ಷಕರ ಮುಂದೆ ಇಡೋದೇನೆಂದರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಾಕ್ಟ್ಗಳು ತಗೊಳ್ತಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಹೋಗ್ತಿದೆ ಗೊತ್ತಿಲ್ಲ. ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ಎಷ್ಟೆಷ್ಟು ಇವ್ರು ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇಲ್ಲದೆ ಆದರೆ ಅಷ್ಟು ತಕ್ಷಣ ಅವನಾಗ ಬರೋ ಪೊಲೀಸ್ನವನು ಏನು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗಿದೆ ಅಲ್ಲಿ? ಇಸ್ ಇಟ್ ಸೊ? ಕಂಠೀರವ ಸ್ಟೇಡಿಯಮ್ ಅದು ಕ್ರಿಕೆಟ್ ಸ್ಟೇಡಿಯಮ್ಮ ಅಥವಾ ಹಾಸನಾಂಬನ ಜಾತ್ರೆ ಆಗ್ತಿದೆಯಾ ಅಲ್ಲಿ? ಯಾಕೆ ಬಂದರೆ ಆ ಡಿಪೋಗೆ? ನಿಮ್ಮನ್ನು ಕರೆಸ್ತಾರೆ ಯಾರು? ಒಂದು, ಡ್ರೈವರ್ಗಳಲ್ಲಿ ಸ್ಟ್ರೈಕ್ ಮಾಡಿ ಬಸ್ ನಡೀತಿದ್ದಾರೆ, ಯೂನಿಯನ್ ನಮ್ಮ ಜವಾಬ್ದಾರಿ ಇದೆ, ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಇದೆ. ನಮ್ಮ ಲೀಡರ್ಗಳ ಹೋಗಿ ನೀನು ಯಾಕೆ ಬಂದೆ ಅನ್ನೋದು, ಎಲ್ಲರಾದ್ರೂ ಹೋಗುವ ನನ್ನ ಡಿಪೋಗೆ ಬಂದು ನೀನೇ ನನಗೆ ಹೋಗು ಅಂತೀಯಲ್ಲ, ನೀನು ಪೊಲೀಸ್ ಸ್ಟೇಷನ್ಗೆ ಬಂದಿರ ನಾನು. ಇದರ ಅರ್ಥ ಏನು? ಇವತ್ತು ಸಿದ್ದರಾಮಯ್ಯನವ್ರ ಆಳ್ವಿಕೆ ಬಂದ ಮೇಲೆ ಪೊಲೀಸ್ ರಾಜ್ಯ ಆಗಿದೆ ರಾಜ್ಯ. ಉಪವಾಸ ಮಾಡ್ತೀವಿ, 6 ದಿವಸ ನಾವು ಪರ್ಮಿಷನ್ ಕೊಡಿನ ಅವ್ನು ಕೊಡಲ್ಲ. ಹೊಳೆ ನೀರಿಗೆ ದೊಣ್ಣೆ ಕಂಪನಿ ಅಂತ ಎಲ್ಲ ಅವನ ಕಡೆ ತಾಗಬೇಕು. ಮಾತೆತ್ತಿದ್ರು ಹೈಕೋರ್ಟ್ ಆರ್ಡ್ರು. ನಾಗರಿಕ ಹಕ್ಕುಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಧ್ವಂಸ ಮಾಡ್ತಾಯಿದೆ. ಪೊಲೀಸ್ನವ್ರ ಕೈಯಲ್ಲಿ ಅಧಿಕಾರ ಕೊಟ್ಟಿದೆ ಇವತ್ತಿಲ್ಲ. ಪೊಲೀಸ್ ರಾಜ್ಯ ಈ ರಾಜ್ಯದಲ್ಲಿ ನಡೀತಾ ಇದೆ. ಅಲ್ರಿ, ಟ್ರೇಡ್ ಯೂನಿಯನ್ ಹಕ್ಕಿದೆ ನಮ್ಮ ಹೋರಾಟ ಮಾಡೋದಕ್ಕೆ. ಡಿಪೋ ಸ್ಟ್ರೈಕ್ ಆದರೆ ಪೊಲೀಸ್ನವ್ರು ಯಾಕೆ ನುಗ್ಗಬೇಕು? ಯಾರು ಕರೆದು? ನಾನು MD ಹೇಳಿದೆ ಹೀಗಾಗ್ತಿದೆ ಅಂತ ಹೇಳಿದೆ. ಇನ್ ಸ್ಪೈಟ್ ಆಫ್ ದ್ಯಾಟ್ ರಜನಿಕಾಂತ್ ಅರೆಸ್ಟ್ ಮಾಡಿ ತಗೊಂಡು ಹೋಗಿದ್ದಾರೆ. ಅಲ್ಲಿ ಅಪಾಲಜಿ ಕೊಡಿ ಅಂತಲಂತ ಅವ್ರದ್ದು. ಯಾಕಪ್ಪ ಅಪಾಲಜಿ ಕೊಡಬೇಕು? ನೀನು ಅಪಾಲಜಿ ಕೊಡಬೇಕು. ನಾನು ಡಿಪೋಗೆ ಬಂದಿದ್ದಕ್ಕೆ ಯಾರ್ದು ಒಂದು ಕೊಲೆ ಆಗಿಲ್ಲ. ಬೆಂಗಳೂರಲ್ಲಿ ಇಷ್ಟೊಂದು ಕೊಲೆ ಆಗ್ತಿದೆ, ನೀವೇನು ಮಾಡ್ತಿದ್ದೀರಾ? ಹಾಂ, ಡಿಪೋ ಒಳಗೆ ಬಂದುಬಿಟ್ಟು ನನಗೆ ನೀನು ಹೋಗು ಅಂದರೆ, ನಾನು ಟ್ರೇಡ್ ಯೂನಿಯನ್, ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್, ರೆಕಗ್ನೈಸ್ ಟ್ರೇಡ್ ಯೂನಿಯನ್. ಡಿಪೋ ಒಳಗಡೆ ಏನೇ ಸ್ಟ್ರೈಕ್ ಆದರೂ ಅಲ್ಲಿ ಹೋಗಿ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡೋದು ನನ್ನ ಹಕ್ಕು ಮತ್ತು ನನ್ನ ಕರ್ತವ್ಯ ಎರಡೂ ನನಗಿದೆ. ನಾನು ಕೇಳ್ತೀನಿ, ಪೊಲೀಸರು ಹೇಳ್ತಾರೆ ಬಸ್ ನಡೆಸಿದಾರ? ಅದನ್ನು ಒಂದು BMTC ಮ್ಯಾನೇಜ್ಮೆಂಟು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈ ಪೊಲೀಸ್ ಬಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಇತಿಹಾಸದ ಪುಟಗಳು ತೆಗೆದು ನೋಡಿ ಮ್ಯಾನೇಜ್ಮೆಂಟು. 80ರ ದಶಕದಲ್ಲಿ ಏನಾಯಿತು? ತಿಂಗಳಿಗೆ 2 ಸ್ಟ್ರೈಕ್ ಆಗೋದು BTS. ಬೇಕಾ ಮತ್ತು ಆ ದಿವಸಗಳು ನಿಮಗೆ ಬೇಕೇನ್ರಿ? ಅಶ್ವತ್ಥ ಕಟ್ಟೆಗಾಗೋಷ್ಟು ಅಧಿಕಾರಿಗಳಿದ್ದಾರೆ. ರೋಗ ಏನು ಬಂದಿದೆ ಸ್ಟ್ರೈಕ್ ಆದಲ್ಲಿ ಹೋಗೋದಕ್ಕೆ? ಎಲ್ಲ ದರ್ಬಾರ್ ಮಾಡ್ತೀರಾ AC ರೂಮಲ್ಲಿ ಕೂತ್ಕೊಂಡು? ನೋ, ದಿಸ್ ಈಸ್ ಹೈಲಿ ಕಂಡೆಮ್ನಬಲ್ ಇದು. ಮತ್ತು ನಾನು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಕೇಳೋದು ಇಷ್ಟೇ, ನೀವು ಯಾಕೆ ಡಿಪೋಗೆ ನುಗ್ತೀರಾ? ಏನು ಹೊಡೆದಾಟ ಆಗಿಲ್ವಲ್ಲ ಅಲ್ಲಿ?
ಸ್ಟ್ರೈಕ್ ಮಾಡೋದು ವರ್ಕರ್ ಹಕ್ಕು. ಆಲ್ರೆಡಿ ಅವನು ಇದು ಮಾಡಿದ್ದಾನೆ, ಸಂಬಳ ನೀವು ಕೊಡ್ತೀರಾ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಅದರಿಂದ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಕೇಳೋದು, ಸ್ವಾಮಿ ತಕ್ಷಣ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡೋ ಅವಕಾಶ ತಗೊಳ್ಳಿ ನಮ್ಮ ಜೊತೆ. ಇನ್ನು ಮುಂದೆ ನಮ್ಮ ಡಿಪೋಗಳಿಗೆ ನಿಮ್ಮಿಂದ ಅಂದರೆ ಮ್ಯಾನೇಜ್ಮೆಂಟಿಂದ ಕರೆ ಇಲ್ಲದೇ ಡಿಪೋ ಒಳಗೆ ಪೊಲೀಸರು ಬರಬಾರ್ದು. ಸ್ಟ್ರೈಕು ಸರಿ ಮಾಡೋದು ಯೂನಿಯನ್ಗಳ ಕರ್ತವ್ಯ, ಮ್ಯಾನೇಜ್ಮೆಂಟ್ ಕರ್ತವ್ಯ. ಕೂತ್ಕೊಳ್ಳಿ, ಮಾತಾಡಿ. ಆಫೀಸ್ ಬೇರೆ ಅರೆಸ್ಟ್ ಮಾಡ್ಕೊಂಡು ಹೋಗೋದು. ಇವತ್ತು ಒಂದು ಡಿಪೋನಲ್ಲಿ ಖಾಸಗಿಯವರು ಸ್ಟ್ರೈಕ್ ಮಾಡಿದರು, ನಾಳೆ ಅರೆಸ್ಟ್ಗಳು ಕಂಟಿನ್ಯೂ ಮಾಡಿ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತೇವೆ ಶಕ್ತಿ ನಮಗಿದೆ. ಏನು ಅಂದ್ಕೊಂಡಿದ್ದೀರಿ ನೀವು? ನಾವು ದುಡ್ಡು ತಿನ್ನಕ್ಕೆ ಬಂದಿರೋ, ನಾವು ಕಾಕಿ ಹಾಕ್ತೀವಿ ನಿಮ್ಮಂಗೆ. ಇವತ್ತು ನಮಗೆ ಎಷ್ಟು ಅಸಹ್ಯವಾಗುತ್ತಿದೆಲ್ಲ ನೋಡೋದಕ್ಕೆ ಅಂತ ಹೇಳಿದರೆ, ಖಾಸಗಿ ಬಸ್ಸುಗಳು ತಗೊಂಬಿಟ್ರೆ ಏನೋ ಭಾರಿ ಚೆನ್ನಾಗಿ ನೋ ಮೋರ್ BTS ಅಂತ ತೇಜಸ್ವಿ ಸೂರ್ಯ ಹೇಳ್ತಾರೆ. ಯಾರು MP. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಸೂರ್ಯ ಬೆಳಕನ್ನು ಕೊಡಬೇಕು, ಕತ್ತಲು ಕೊಡಬಾರ್ದು. ಎಸ್, ಖಾಸಗಿ ಬಸ್ಸು ನೋ ಮೋರ್ BTS ಅಂದ್ರಿ, ಅವೆಲ್ಲ ಖಾಸಗಿ ಬಸ್ಗಳನ್ನೇ. ಒಂದಾಗತ್ತೂ ಒಂದು ಸೀರಿಯಸ್ ಆಗಿ ಸ್ಟ್ರೈಕ್ ಮಾಡ್ತೀವಿ, ನಾಚೆ ಆಗೋದಿಲ್ಲ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ. ಎಸ್, ಕೆಲವರು ಹೇಳ್ಕೊ ಬಲ್ತಿದೆಯೋ ಅದು ನಂಗೆ ಗೊತ್ತಿಲ್ಲ. ಯಾಕೆ ನಮ್ಮ ಜೊತೆ ಯಾಕೆ ಮಾತಾಡೋದಿಲ್ಲ ನೀವು? ಪಾರ್ಲಿಮೆಂಟ್ ಮೆಂಬರ್ ಬನ್ನಿ, ಮಾತಾಡಿದ ಮಾತ್ರ ನಮ್ಮ ಸಮಸ್ಯೆಗಳು ಕೇಳಿ. ನಾವು ಹೇಳ್ತೀವಿ, ಎಸ್ ವಿ ವಾಂಟ್ ಮೋರ್ BTS, 8 ಮೋರ್ BMTC. ರೀ, ಹೆಂಗಸ್ರಿಗೆ ಫ್ರೀ ಕರ್ಕೊಂಡು ಹೋಗ್ತೀವಿ ರೀ, ಗೌರ್ಮೆಂಟ್ ಪಾಲಿಸಿ ಇವತ್ತು. ನಿಮ್ಮ ಖಾಸಗಿಯನ್ನು ಕರ್ಕೊಂಡು ಹೋಗ್ತಾನೇನ್ರಿ? ಆದ್ದರಿಂದ BMTCನ ಸರಿ ಮಾಡಬೇಕಾದ್ರೆ BMTC ಮ್ಯಾನೇಜ್ಮೆಂಟ್ಗೂ ಟ್ರೇಡ್ ಯೂನಿಯನ್ಗಳು ಕಾನ್ಸ್ಟೆಂಟಾಗಿ ಡಯಲಾಗ್ ಇರಬೇಕು. ಮತ್ತು ಈ ಖಾಸಗಿ ಬಸ್ಸು ಮಾಲೀಕರ ಮೇಲೆ KSRTC ಅಥವಾ BMTC ಮ್ಯಾನೇಜ್ಮೆಂಟು ಒಂದು ಕಂಟ್ರೋಲ್ ಇಟ್ಕೋಬೇಕು. ಏನು ಸಂಬಳ ಸರಿಯಾಗಿ ಕೊಡಬೇಕು, ಸರಿಯಾದ ಡೇಟ್ಗೆ PF ಕೊಡಬೇಕು. ಆಕ್ಸಿಡೆಂಟ್ಗಳಾದರೆ ಆ ಡ್ರೈವರ್ಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ಹಲವಾರು ಸಮಸ್ಯೆಗಳು. ಪ್ರಾವಿಡೆಂಟ್ ಫಂಡ್ ಹಣ ಕಟ್ಟಬೇಕು ಅವ್ರದ್ದು. ಕಾನೂನು ರೀತ್ಯ ಅವ್ರಿಗೆ ಏನೇನು ಬರಬೇಕು ಆಗಬೇಕು, ಕೊಡೋದಿಲ್ಲ. ಉದಾಹರಣೆಗೆ 28,000 ಕೊಡ್ತೀವಿ ಅಂತ ಅಪಾಯಿಂಟ್ಮೆಂಟ್ ಕೊಡ್ತಾರಂತೆ, 22,000 ಸಂಬಳ ಕೊಡ್ತಾರಂತೆ. ಏನಾಗ್ತಿದೆ ಇವರಿಗೆಲ್ಲ? ಆದ್ದರಿಂದ ಟು ಕಮ್ ಟು ಮೈ ರಿಫ್ರೈನ್, ಈ ಒಂದು ಖಾಸಗಿ ಬಸ್ ಸ್ಟ್ರೈಕ್ಗಳೇನಿದೆ ಇವತ್ತು, ಅದು ಒಂದು ಸ್ವಯಂ ವಿಮರ್ಶೆಗೆ ಅವಕಾಶ ಕೊಟ್ಟಿದೆ. ಚರ್ಚೆ ಮಾಡಿ ಬಗೆಹರಿಸೋಣ. ಯಾಕೆ ಚರ್ಚೆ ಮಾಡಲ್ಲ ಇವೆಲ್ಲ ನೀವು? ಇನ್ನು ಮುಂದೆ ಆದರೂ ಕೂಡ ಇಂಥ ಘಟನೆಗಳಾಗಬಾರ್ದು. ಮತ್ತು ನಾನು BMTC ವರ್ಕರ್ಸ್ ಹೇಳೋದು, ಇವತ್ತು ಯಾಕೆ ಹಿಂಗೆ ಪೊಲೀಸ್ ನುಗ್ತಿದ್ದಾರೆ? 5ನೇ ತಾರೀಕು ನೀವು ಬಸ್ ನಡೆಸಿದ್ರಿ ಸ್ಟ್ರೈಕ್ ಕರೆ ಇದ್ದಾಗ, 97% ಬಸ್ ನಡೆಸ್ಬಿಟ್ಟಿವಿ. ಇವತ್ತು ಒಂದೊಂದಕ್ಕೂ ನೀವು ಉಜ್ಜಿಸ್ಕೊಳ್ತಿದ್ದೀರ, ನಿಮ್ಮ ಡಿಸ್ಯೂನಿಟಿ ತೋರಿಸಿದ್ದೀರ. ಒಂದು ಆ ವರ್ಗ ಪ್ರಜ್ಞೆ ಅನ್ನೋದೇ ನಿಮ್ಮಲ್ಲಿಲ್ಲ. ಯಾಕೆ ನಾವು ಸ್ಟ್ರೈಕ್ ಕರೆ ಕೊಟ್ಟಿದ್ದು? ಸಂಬಳ ಜಾಸ್ತಿ ಆಗಲಿ ಎಲ್ರಿಗೂ ಅಂತ. ಇವಾಗ ನೋಡಿ, ಅದರ ಪರಿಣಾಮ ಏನು? ಒಂದು ಕಡೆ ಕೋರ್ಟ್ ನಮಗೆ ನಿರ್ಬಂಧ ಹಾಕ್ತು, ಇನ್ನೊಂದು ಕಡೆ ಮಾತುಕತೆಗೂ ಕರೀಲಿಲ್ಲ. ನಾವು ಇವಾಗ ಹಂಗರ್ ಸ್ಟ್ರೈಕ್ ಶುರು ಮಾಡ್ತೀವಿ ಅಂತ ಹೇಳಿದ್ವಿ. ಪೊಲೀಸ್ನವರೇ ಹೇಳಿದ್ರು, ಒಂದು ವಾರಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ. ಆಫ್ಟರ್ ಇಟ್ ಇಸ್ 15ನೇ ತಾರೀಕಿಂದ ಈ 19 ಅಕ್ಟೋಬರ್ವರೆಗಿತ್ತು. ದಿವಸ ಕೊಡಿ ಸಂಜೆ ಅಪ್ಲಿಕೇಶನ್ ಅಂತಾರೆ. ನಾವೇನು ಪಾಕಿಸ್ತಾನದಲ್ಲಿದ್ದೇನೆ ರೀ? ನಾವು ಬಾಂಗ್ಲಾದೇಶವರ? ಇಲ್ಲಿ BMTC KSRTC ನಡೆಸುವಂಥ ಜನ, NWKRTC ನಡೆಸ್ತೀವಿ, KRTC ನಡೆಸ್ತೀವಿ. ನಾವು ಉಪವಾಸ ಕೂರ್ಬೇಕಾದ್ರೆ ಪೊಲೀಸ್ನವ್ರಿಗೆ ಪರ್ಮಿಷನ್ ತಗೋಬೇಕು. ಅವರು ಅವ್ರ ಕಾಲಿಗೆ ಹಾಕೋ ಶೂ ಥರ ನಮ್ಮ ನೋಡ್ತಾರೆ. ಸೊ ಸಿದ್ದರಾಮಯ್ಯವರು ಏನಾಗಿದೆ ನಿಮಗೆ? ಇದು ನಾನು ನನ್ನ ಒಂದು ಅನುಭವದಿಂದ ಹೇಳೋದು ಇಷ್ಟೇ. ಬಹಳವಾಗಿ ನೀವು ನಮ್ಮನ್ನು ಈ ರೀತಿ ದಬ್ಬಾಳಿಕೆ ಮಾಡಿಕೊಟ್ರೆ, ವರ್ಕರ್ಸ್ ಎಲ್ಲ ಎದ್ದು ನಿಂತರೆ, ನಾಳೆ ಪರಿಸ್ಥಿತಿ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ. ಆ ಒಂದು ಗಂಟೆ ಬಾರಿಸ್ತಾ ಇದೆ. ಬಹುಶಃ ನೀವು
ಕೇಳಿಸ್ತಿಲ್ಲ, ಕಿವಿಗೆ ಹತ್ತಿ ಹಾಕ್ಕೊಂಡಿದ್ದೀರ. ಅದನ್ನು ಈಗಲೂ ಕೂಡ ಸಾರಿಗೆ ಸಚಿವರಾದಿಯಾಗಿ ಮುಖ್ಯಮಂತ್ರಿಯವರಿಗೆ ಈ ಸಾರಿಗೆ ನಿಗಮಗಳ ಕೆಲಸಗಾರರು ಅವ್ರ ಸಮಸ್ಯೆ ಏನು, ಅಥವಾ ಇ ವಿ ಬಸ್ಗಳು ತಗೊಂಡು ಅಲ್ಲಿ ಸಮಸ್ಯೆಗಳೇನು, ಮತ್ತು ಯಾಕೆ ಇಷ್ಟೊಂದು ಆಕ್ಸಿಡೆಂಟ್ ಆಗಿ ಕಿಲ್ಲರ್ ಬಿ ಟಿ ಎಸ್ ಅಂತ ಬರ್ತಿದೆ, ಇದೆಲ್ಲ ಯೋಚನೆ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಯೋಚನೆ ಮಾಡಿ ಸೂಕ್ತವಾದಂಥ ನಿರ್ಣಯ ತಗೊಳ್ಳೋ ಸಂದರ್ಭ ಬಂದಿದೆ. ನಮ್ಮ ಸಂಪೂರ್ಣ ಸಹಕಾರವನ್ನು ನಾನು ನೀವು ಕೊಡ್ತೇವೆ. ಆ ದಾರಿ ಬಿಟ್ಟು ಪೊಲೀಸ್ ಕರೆಸೋದು, ಖಾಸಗಿ ಬಸ್ಸು ಸ್ಟ್ರೈಕ್ ಮಾಡಿದರೆ ಅಲ್ಲಿ ಗಲಾಟೆ ಮಾಡಿಸೋದು, ನೀವು ಪೊಲೀಸ್ ಬಿಟ್ಟು ಹೆದರಿಸೋದು, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟರೆ ಎಸ್ಮಾ ಉಪಯೋಗಿಸ್ತೀವಿ ಅನ್ನೋದು, ಇದು ಆತ್ಮಘಾತಕವಾದಂಥ ವಿಚಾರಗಳು. ಸೊ ಇವ್ರಿಗೆ ಅನ್ವಯಿಸಲ್ಲ ಸರ್ ಎಸ್ಮಾ, ಎಲೆಕ್ಟ್ರಿಕಲ್ ಬಸ್ ಚಾಲಕರಿಗೆ ಅನ್ವಯಿಸಲ್ಲ ಎಸ್ಮಾ. ಏನು ಮಾಡ್ತೀರ, ಅವ್ನು ಒಳಗಡೆ ಹಾಕಿದ್ರೆ ಅಲ್ಲಿ ಊಟ ಮಾಡ್ಕೊಂಡಿರ್ತಾನೆ ಆರಾಮಾಗಿ. ಅವ್ನಿಗೆ ಏನು ಸೆಕ್ಯೂರಿಟಿ ಆಫ್ ಜಾಬ್ ಇದೆಯಾ, ಗ್ರ್ಯಾಚ್ಯುಟಿ ಕೊಡ್ತೀರಾ, ಪಿ ಎಫ್ ಕೊಡ್ತೀವಿ, ಏನು ಕೊಡ್ತೀರಾ, ಅವ್ನಿಗೇನಿದೆ? ಯಾಕಂದರೆ ಚಾಲಕರು ಇದು ಮಾಡ್ತಾರೆ. ಅವ್ನು ನಿಂತುಬಿಟ್ಟು ಅವ್ನ ಬಟ್ಟೆ ಎಲ್ಲ ಬಿಚ್ಚಿ ಅವ್ನು ಏನು ಕಳ್ಕಳಕ್ಕಿದೆ ಹೇಳಿ? ಯು ಪ್ಲೀಸ್ ಟೆಲ್ ಮಿ. ಪಿ ಎಫ್ ದುಡ್ಡೇ ಮಾಲೀಕ ಕಟ್ಟಲ್ಲ, ಬೋನಸ್ ಹಬ್ಬಕ್ಕೆ ಕೊಡಬೇಕಾದ್ರೆ ಕೊಡಲ್ಲ, ಸಂಬಳ ನಿಗದಿಯಾದ ದಿವಸಕ್ಕೆ ಕೊಡೋದಿಲ್ಲ. ನೀವು ಬಿ ಎಮ್ ಟಿ ಸಿ ಮ್ಯಾನೇಜ್ಮೆಂಟ್ನವರು, ಕೆ ಎಸ್ ಆರ್ ಸಿ ಮ್ಯಾನೇಜ್ಮೆಂಟ್ನವರು, ಅಥವಾ ಬೇರೆ ನಮ್ಮ 2 ನಿಗಮಗಳ ಮ್ಯಾನೇಜ್ಮೆಂಟ್ನವರು ನೋಡ್ತಾ ನಿಂತಿದ್ದೀರ. ದ್ರೌಪದಿ ವಸ್ತ್ರಾಭರಣ ಆದಾಗ ಭೀಷ್ಮ ದ್ರೋಣರೆಲ್ಲ ಕಣ್ಮುಚ್ಕೊಂಡು ಕೂತಿದ್ರಂತೆ. ಆ ಥರ ಇವತ್ತು ನೋಡ್ತಾ ಇದ್ದಾರೆ ಪಾಪ ಬಡಪಾಯಿಗಳವರು. 28,000ಕ್ಕೆ ಅವ್ನು ಕೊಟ್ಟರು, ಬಾರೆ ಅಂಥೇಳಿ 22,000 ಕೊಟ್ಟರೆ ಅವ್ನಿಗೆ ಅನ್ಯಾಯ ಇದ್ರೆ ಅವನು ಫೈಟ್ ಮಾಡಬೇಕೋ ಬೇಡ, ಮಾಡ್ತಾನೆ. ನಾಳೆ ಅವನು ಒಂದು ಯೂನಿಯನ್ ಮಾಡ್ತಾನೆ. ಮಾಡಲಿ, ಯೂನಿಯನ್ ಮಾಡಲಿ, ಫೈಟ್ ಮಾಡಲಿ, ಬೇಡ ಅಂತ ಹೇಳೋದು ನಾನು. ಬಟ್ ಈ ಪೊಲೀಸ್ ಇಂಟರ್ವೆನ್ಷನ್ ಬಹಳ ಅಪಾಯಕಾರಿ. ಇದು ಆ ಪೊಲೀಸ್ ದೊಣ್ಣೆಗೆ ಯಾವುದು ಮೆದುಳಿಲ್ಲ. ಅದು ಕೈಗೆ ಹೋದಾಗ ಆ ಪೊಲೀಸ್ನವ್ರು ಮನುಷ್ಯ ಆಗಲ್ಲ. ಅವನು ಟಿ ವಿಗಳು ಹಾಕಿದರೆ ಆ ಪೊಲೀಸ್ನವ್ರು ಮಾಡಬಾರ್ದು ಮಾಡೋದು ಬರುತ್ತೆ. ಆ ಟಿ ವಿಗಳು ನೋಡಿ. ಇದೆಲ್ಲ ಯಾಕೆ? ಆದ್ದರಿಂದ ಇವತ್ತು ಸರ್ಕಾರದಲ್ಲಿ ಲೋಪದೋಷಗಳಿವೆ. ಫಸ್ಟ್ ಆಫ್ ಆಲ್ ಇ ವಿ ಪ್ರೈವೇಟ್ ಬಸ್ ತರೋದೇ ಸರಿಯಲ್ಲ. ಅದಕ್ಕೆ ಅವರೇನು ಹೇಳ್ತಾರೆ, ನಾವು ಕಿಲೋಮೀಟ್ರ್ ದುಡ್ಡು ಕೊಟ್ಬಿಟ್ಟು ನಮಗೆಲ್ಲ ಕೊಟ್ಬಿಡ್ತಾನೆ. ಅವನು ಕೊಡ್ತಾನಪ್ಪ, ಕಾಯಿಲೆಗಳು ತಂದು ಕೂತಿರಲ್ಲ. ಯಾರ ಮೇಲೆ ನಿಮ್ಗೆ ಕಂಟ್ರೋಲ್ ಇದೆ? ಮಾಲೀಕ ಸಂಬಳ ಕೊಡದಿದ್ರೆ, ಪಿ ಎಫ್ ಹಿಡಿದಿದ್ರೆ ಅವನ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ. ವರ್ಕರು ರ್ಯಾಶಾಗಿ ಡ್ರೈವ್ ಮಾಡಿದರೆ ಅವನ ಮೇಲೆ ನಿಮಗೆ ಆ್ಯಕ್ಷನ್ ತಗೊಳ್ಳೋ ಕಂಟ್ರೋಲ್ ಇಲ್ಲ. ಅವನಿಗೆ ಸಂಬಳ ಸರಿಯಾಗಿ ಕೊಡಿಸೋವಂಥ ಯೋಗ್ಯತೆ ನಿಮಗಿಲ್ಲ. ಇವತ್ತು ಬೆತ್ತಲಾಗಿ ನಿಂತಿದ್ದೀರ. ಆದ್ದರಿಂದ ನಾನು ಯಾಕೆ ಕಟುವಾದ ಪದಗಳು ಉಪಯೋಗಿಸ್ಬೇಕಾಗುತ್ತೆ ಅಂದರೆ, ಸತ್ಯ ಅಷ್ಟು ಕಠೋರವಾಗಿದೆ. ಅದು ಅವ್ರಿಗೆ ಯಾರು ಗತಿ? ಯಾರ ಹತ್ರ ಹೋಗ್ತಾರವರು? ಬಸ್ ನಿಲ್ಲಿಸ ಬೇರೆ ಎಲ್ಲಿ ಹೋಗ್ತಾರವರು? ಆದ್ದರಿಂದ ಆ ಒಂದು ಯಾವ ಕಾರಣಕ್ಕೆ ಬಸ್ ನಿಲ್ಲಿಸ್ತಾರೆ, ಆ ಕಾಸು, ಅದೇ ಕಾರಣ, ಅದನ್ನು ನಾವು ಟ್ಯಾಕಲ್ ಮಾಡಬೇಕು. ಒಂದು, ನೀವೇ ಬಸ್ಗಳು ಕೊಂಡ್ಕೊಳ್ಳಿ, ಹಾಕಿ, ನಿಗಮದ ಬಸ್ ಡ್ರೈವರ್ಗಳೇ ಇರಬೇಕು. ಇಲ್ಲ ಆ ಮಾಲೀಕನ ಮೇಲೆ ಕಂಟ್ರೋಲ್ ಇರಬೇಕು. ಅಲ್ರಿ, ನೀವೇ ಸಂಬಳ ಕೊಡಿ, ಅವನು ಕೊಡೋ ದುಡ್ಡನ್ನ ಹಿಡ್ಕೊಂಬಿಡಿ. ಇವಾಗ ಕಿಲೋಮೀಟ್ರ್ ಬೇಸಿಸ್ ಮೇಲೆ ನೀವು ಕೊಡ್ತಿರಲ್ಲಪ್ಪ, ಅದರಲ್ಲಿ ಹಿಡಿ ಸಂಬಳ ಕೊಟ್ಬಿಡಿ, ಫೈನ್. ಯಾಕಾಗಲ್ಲ ಅದು? ನಿಮಗೆ ಪಿಂಚ್ ಆಗಲ್ಲ ಅದು. ನಿಮ್ಮ ಜೇಬಿಗೆ ದುಡ್ಡು ಬಂದುಬಿಡುತ್ತೆ. ಮತ್ತು ಈ ಕಾಂಟ್ರ್ಯಾಕ್ಟ್ ಸಿಸ್ಟಮ್ ಅಂದರೆ ಅದೊಂದು ಕಮಿಷನ್ ಸಿಸ್ಟಮೇ ಇದು. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೋ ಅದು ನಮಗೆ ಗೊತ್ತಿಲ್ಲ. ಅದೊಂದು ದಂಧೆ ಇದು. ಆದ್ದರಿಂದ ನಾನು ಆ ವರ್ಕರ್ಸ್ ಕೂಡ ಯು ವಿ ಬಸ್ಗಳು ಡ್ರೈವರ್ಗಳೇನಿದೆ, ನೀವು ಸಂಘಟನೆ ಮಾಡ್ಕೊಳ್ಳಿ. ಯಾಕೆಂದರೆ ಇಂಥ ಸಂದರ್ಭ ಬಂದಾಗ ಅನಾಥ ಪ್ರಜ್ಞೆ ನಿಮ್ಮನ್ನು ಕಾಡಬಾರ್ದು. ಒಂದು ಸಂಘಟನೆ ಮಾಡಿದರೆ ಆ ಸಂಘಟನೆ ಮೂಲಕ ನೀವು ನಿಮ್ಮ ಸಮಸ್ಯೆಗಳು ತೋಡ್ಕೋಬೋದು. ಬನ್ನಿ, ನಿಮ್ಮ ಕಚೇರಿಗೆ ಬನ್ನಿ, ನಿಮ್ಮ ಸಮಸ್ಯೆಗಳು ಹೇಳಿ, ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗಮನಕ್ಕೆ ತರ್ತೀವಿ. ಕರೆಸಲಿ, ಅವರು ಮಾಲೀಕರುಗಳು ಕರೆಸಿ ಮೀಟಿಂಗ್ ಮಾಡಲಿ. ಅವರು ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದು ನೀವು ಮಾಡಿಕೊಂಡ್ರೆ ಅವಿವೇಕಕ್ಕೆ
ಬೆಂಗಳೂರು ಜನ ಪ್ರಯಾಣಿಕರ ಬೆಲೆ ತೆರಬೇಕಾಗಿದೆ, ಬಸ್ ಇರೋಲ್ಲ. ಏನು ಮಾಡ್ತಾರೆ ಜನ? ಅವರೇ ನೋಟಿಸ್ ಕೊಟ್ಟಿದ್ದಾರೆ ಬಸ್ ನಿಲ್ಲಿಸಿ ಅಂತ? ನೋ, ನಥಿಂಗ್ ಆಫ್ ದಟ್ ಟೈಮ್. ಆದ್ದರಿಂದ ಸರ್ಕಾರದ ಜವಾಬ್ದಾರಿ ಇವತ್ತು ಜಾಸ್ತಿ ಇದೆ. ಮತ್ತು ಯಾರು ಹೈರ್ ಮಾಡ್ಕೊಂಡಿರೋ ಮ್ಯಾನೇಜ್ಮೆಂಟ್ ಅವ್ರ ಜವಾಬ್ದಾರಿ ಇವತ್ತು ಜಾಸ್ತಿ ಇದೆ. ಆ್ಯಂಡ್ ವಿ ಆರ್ ಪ್ರಿಪೇರ್ಡ್ ಟು ಕೋಆಪ್ರೇಟ್. ಕರೀರಿ, ಮಾತಾಡಿ. ಬೆಂಗಳೂರಿನ ನಾಗರಿಕರಿಗೆ ಹಿಂಸೆ ಕೊಡಬೇಡಿ. ದುಡ್ಡು ಕೊಟ್ಟು ಅವ್ರು ಬರ್ತಾರೆ ಎಲ್ಲದಕ್ಕೂ. ಪ್ರಯಾಣ ದರ ಜಾಸ್ತಿ ಮಾಡಿದ್ದೀವಿ, ಅವರೇನು ಬೇಡ ಅಂತ ಹೇಳಿಲ್ಲ. ಸರ್, ಈಗಾಗಲೇ ಎಲೆಕ್ಟ್ರಿಕಲ್ ಬಸ್ಸುಗಳು ಘಟಕಗಳು 4 ಕಡೆ ಆಗಿದೆ ಸರ್ ಬೆಂಗಳೂರಲ್ಲಿ. ಆ 4 ಘಟಕದಲ್ಲಿ ಚಾಲಕರು ನಿಮ್ಮ ಸಂಪರ್ಕ ಮಾಡಿದ್ರೆ ನೀವು ಸ್ವಾಗತಿಸ್ತೀರಾ? ಖಂಡಿತ. ನಾವಿವತ್ತು ರಜನಿಕಾಂತ್ ಹೋಗಿದ್ದಾರೆ, ಅರೆಸ್ಟ್ ಆಗಿದ್ದರು ಅವರು. 22ನೇ ಡಿಪೋ ಹೋಗಿದ್ದಾರೆ. ವಿ ಆರ್ ಪ್ರಿಪೇರ್ಡ್ ಟು ಹೆಲ್ಪ್ ದೆಮ್. ಆಫ್ಟರ್ ಆಲ್ ನಾವಿರೋದು ಟ್ರೇಡ್ ಯೂನಿಯನ್. ನಾವು ಇದೇನು ಪೌರಹತ್ಯೆ ನಡೆಸೋರಲ್ಲ ನಾವು. ವಿ ಆರ್ ಪ್ರಿಪೇರ್ಡ್ ಟು ಹೆಲ್ಪ್ ದೆಮ್. ಓಕೆ ಸರ್. ಯಾಕೆ ಅಂತ ಹೇಳಿದರೆ, ಒಂದು ಬೇಕೋ ಬೇಡೋ ಇವತ್ತು ಆ ಬಸ್ಸುಗಳು ತಂದಿದ್ದಾರೆ. ನಾವೆಷ್ಟೇ ಬೇಡ ಅಂದರೂ ಬಸ್ಗಳು ಬಂದಿವೆ. ದಟ್ ಇಸ್ ದಿ ರಿಯಾಲಿಟಿ, ಹಾರ್ಶ್ ರಿಯಾಲಿಟಿ ಅದು. ಹಾಗಾಗಿ ಸ್ಟ್ರೈಕ್ ಮಾಡಿದರೆ ತೊಂದರೆ ಯಾರಿಗೆ? ತೇಜಸ್ವಿ ಸೂರ್ಯ ಅಂತ ಒಂದು ಕೂಗಾಡ್ತಾರೆ, ನೋ ಮೋರ್ BTS ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಯಾರ್ದು BTS ಅಂತ. ಇವಾಗ ಇಲ್ಲಿ ನೋಡಿ ಹುಚ್ಚುತನ. ನಮ್ಮ ಡಿಪೋಗಳವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಅಷ್ಟು ದೊಡ್ಡ ದೊಡ್ಡ ಜಾಗಕ್ಕೆ ಅವ್ರು ಎಷ್ಟು ಮಾಲೀಕರು ದುಡ್ಡು ಕೊಡಬೇಕು? ಪ್ಲೀಸ್ ಇಮ್ಯಾಜಿನ್ ದ್ಯಾಟ್. ಅಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಚಾರ್ಜಿಂಗ್ ಸೆಟ್ಗಳು ನಾವು ಕೊಟ್ಟಿದ್ದೀವಿ. ಎಲ್ಲ ಅನುಕೂಲ ಅನ್ನೋ ಕಲ್ಪಿಸಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಇಷ್ಟು ಕೊಟ್ಟರು ಬಸ್ ಸರಿಯಾಗಿ ನಡೆಯಲ್ಲ ಅಂದರೆ ದುಡ್ಡು ಕೊಟ್ಟು ದೆವ್ವಾಡಿಸ್ಕೊಂಡಂಗಿದೆಲ್ಲ. ಹೌದು ತಾನೆ? ಹೌದೌದು ಸರ್. ಪ್ರಯಾಣಿಕರೇನು ಪಾಪ ಮಾಡಿದ್ದಾರೆ? ಇವತ್ತು ಅವ್ರ ಗತಿ ಏನು? ಆರಾಮಾಗೆಲ್ಲ ಮಂದಲಿದ್ದಾರೆ ಸಂಬಂಧಪಟ್ಟವರು. ಸೊ ದೇರ್ಫೋರ್ ನಾನು ಹೇಳೋದು, ಈಗಲಾದ್ರೂ ಸ್ವಲ್ಪ ಸರ್ಕಾರ ಕಂಡುಬಿಡಬೇಕು. ನಮ್ಮ ಸಹಕಾರ ತಗೊಂಡು ಸಂಸ್ಥೆ ನಡೆಸಿ. ಇದು ನನ್ನ ಒಂದು ಅನಿಸಿಕೆ. ಮತ್ತು ಒಂದೇನೆಂದರೆ, ಈ ಸಾರಿಗೆ ಚಾನಲ್ ವೀಕ್ಷಕರಿಗೆ ನನ್ನ ಪ್ರಾರ್ಥನೆ ಏನು ಅಂದರೆ, ಹೆಚ್ಚೆಚ್ಚಿಗೆ ಜನಕ್ಕೆ ಸಬ್ಸ್ಕ್ರೈಬರ್ಸ್ ಆಗಿ, ಮತ್ತು ನೋಡಿ ಶೇರ್ ಮಾಡಿ. ಯಾಕೆಂದರೆ ನಿಮಗೆ ಬೇರೆ ಕಡೆ ಸಿಕ್ಕದೇ ಇರೋ ಇನ್ಫಾರ್ಮೇಷನ್ಗಳು ಸಿಗುತ್ತೆ, ಒಂದು ಇನ್ಸೈಟ್ ಸಿಗುತ್ತೆ ನಿಮಗೆ. ದಯಮಾಡಿ ಸಾರಿಗೆ ಚಾನಲ್ನ ವೀಕ್ಷಣೆ ಮಾಡಿ.